ಜಾತ್ರೆಗಳ ಮಹತ್ವದ ಕುರಿತಾಗಿ ಸ್ನೇಹಿತರಲ್ಲಿ ಮಾತುಕತೆ ಆಗ್ತಿತ್ತು. ನಾನು ಇದ್ದೆ ಅದರಲ್ಲಿ. ಹಿಂದೆ ತುಂಬ ಒಗ್ಗಟ್ಟಿತ್ತಲ್ವ ಸರ್ ಜನಗಳಲ್ಲಿ. ಅದು ಗ್ರಾಮ್ಯ ಪರಿಸರದಲ್ಲಂತೂ ಜಾತ್ರೆಗಳು ಅದ್ಭುತ. ಈಗ ಎಲ್ಲ ಕಡೆ ನೋಡಿದ್ರು ಬಿಕ್ಕಟ್ಟು. ಈ ಬಿಕ್ಕಟ್ಟನ್ನು ಬಗೆಹರಿಸಲು ಜಾತ್ರೆ ಏನಾದ್ರು ಉಪಯೋಗ ಮಾಡುತ್ತಾ ಅಂತ ಹೇಳಿದಾಗ ನಾನು ಹೇಳಿದೆ, ನಾನು ಕಂಡುಕೊಂಡ ಸತ್ಯ ಜಾತ್ರೆದು ಅದ್ಭುತ ಆಗಿದೆ. ನಂಗೆ ಜಾತ್ರೆಗೆ ಹೋಗೋದಂದ್ರೆ ತುಂಬ ಇಷ್ಟ, ಅದು ಕಲಿಸೋ ತತ್ವನೂ ಇಷ್ಟ ಅಂದೆ. ವಿವರವಾಗಿ ಹೇಳಿ ಸರ್ ಅಂದಾಗ, ನೋಡಪ್ಪ, ಜಾತ್ರೆಯಲ್ಲಿ ಒಂದು ಗರ್ಭಗುಡಿಯಿಂದ ದೇವರು ಹೊರಡ್ತಾರೆ ರಥದಲ್ಲಿ. ಜನ ಎಲ್ಲ ಸಾವಿರಾರು ಜನ ಎಲ್ಲಿಂದ ಬಂದಿರ್ತಾರೋ, ಹೇಗೆ ಬಂದಿರ್ತಾರೋ ಒಂದು ಗೊತ್ತಿಲ್ಲ, ನಮಗೆ ಪರಿಚಯನೂ ಇರಲ್ಲ. ಎಲ್ಲ ಅವರವರ ಭಕ್ತಿ ಶ್ರದ್ಧೆಗಳಿಗೆ ಅನುಸಾರವಾಗಿ ಬಂದಿರ್ತಾರೆ, ಒಟ್ಟುಗೂಡಿರ್ತಾರೆ. ಒಂದೇ ಶಕ್ತಿಯನ್ನು ಪೂಜಿಸೋಕ್ಕೆ ಎಲ್ಲರೂ ಸೇರಿರ್ತಾರೆ. ಅಂಗಡಿಯವರು, ಮುಂಗಟ್ಟವರು, ಹೋಟ್ಲವರು, ರಿಕ್ಷಾದವರು ಇತ್ಯಾದಿ ಎಲ್ಲ ವರ್ಗದ ಜನನೂ ಅಲ್ಲಿರ್ತಾರೆ. ನಾವು ನಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ, ಗೆಳೆಯರೊಂದಿಗೆ ಹೋಗಿರ್ತೀವಿ. ನಮಗೆ ಸಂಬಂಧಪಟ್ಟವರನ್ನು ಮಾತಾಡಿಸ್ತಿರ್ತೀವಿ, ಅಪರಿಚಿತರನ್ನು ಮಾತಾಡಿಸ್ತೀವಿ. ಜಾತ್ರೆಯಲ್ಲಿ ಯಾರು ಏನು ಅಂತ ಗೊತ್ತಿಲ್ಲದೆ ಆಪತ್ತಿಗಾದವನೇ ನೆಂಟ ಅನ್ನೋ ಥರ ಎಲ್ಲರೂ ಒಗ್ಗೂಡ್ಬಿಟ್ಟಿರ್ತೀವಿ. ಆಮೇಲೆ ದೇವರು ರಥೋತ್ಸವ ಎಲ್ಲ ಮುಗಿಸಿ ಅದೇ ಗರ್ಭಗುಡಿಗೆ ತಿರುಗಿ ಬಂದಾಗ ರಥವೂ ಅಲ್ಲಿರಲ್ಲ, ಜನಗಳ ಮಂದೆಯೂ ಅಲ್ಲಿರಲ್ಲ. ನಾವು ಮತ್ತು ನಮಗೆ ಸಂಬಂಧಪಟ್ಟವರು ಮಾತ್ರ ಇರ್ತಾರೆ. ಒಂಟಿಯಾಗಿ ಹೋದವರಂತೂ ಒಂಟಿಯಾಗಿಯೇ ಇರ್ತಾರೆ. ಇದು ಎಷ್ಟು ಅದ್ಭುತ ನೋಡಿ. ನಾವು ಇದ್ದೀವಿ, ಆದರೆ ನಮ್ಗೆ ಯಾರಿಲ್ಲ ಅನ್ನುವ ತತ್ವವನ್ನು ಕಲಿಸುವಂಥ ಒಂದು ಅದ್ಭುತವಾದಂಥ ಸಂಘಟನಾತ್ಮಕ ಮತ್ತು ಸಮಾಜದಲ್ಲಿ ನೀತಿಯನ್ನು ಹೇಳುವ ಒಂದು ಪಾಠವಾಗಿದೆ ಅಲ್ವಾ ಜಾತ್ರೆ. ಆತ್ಮದ ದರ್ಶನವನ್ನು ಮಾಡಿಸಲ್ವಾ ಅಂತ ಕೇಳಿದೆ. ತುಂಬ ಇಷ್ಟ ಆಯಿತು ಅವರಿಗೆ. ನಿಮಗೆ ನಮಸ್ತೆ.